ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರಂಥಾಲಯದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಲೈಬ್ರರಿಯ ಪ್ರಬಂಧ ಎಸ್ಸೆಯನ್ನು ನಾವು ಯಾವ ಥರ ಈಸಿಯಾಗಿ ಟ್ರಿಕ್ಕಿಯಾಗಿ ನೀವು ಹೇಗೆ ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಇಂಪಾರ್ಟೆನ್ಸ್ ಆಫ್ ಲೈಬ್ರರಿ, ಗ್ರಂಥಾಲಯದ ಮಹತ್ವ. ಇದು ಗ್ರೇಡ್ 8th 9th ಮತ್ತು ಬೋರ್ಡ್ ಎಕ್ಸಾಮ್ಸ್ಗಳಿಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಎಸ್ಸೆ ಆಗಿರ್ತದೆ. ನೀವು ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಪ್ಲೇ ಲಿಸ್ಟನ್ನು ಚೆಕ್ ಮಾಡಲಿಕ್ಕೆ ಮರಿಬೇಡಿ. ಡೋಂಟ್ ಫಾರ್ಗೆಟ್ ಟು ಚೆಕ್ ಮೈ ಪ್ಲೇ ಲಿಸ್ಟಲ್ಲಿ ನೀವು ಎಸ್ಸೆ ಕೆಟಗರಿಗೆ ಹೋಗಿ ಅಲ್ಲಿ ಚೂಸ್ ಮಾಡಿ ನಿಮಗೆ ಬೇಕಾದ ಎಸ್ಸೆಸ್ಗಳನ್ನು ನೀವು ಕಲಿಬಹುದು. ನೋಡ್ಕೊಳ್ಳಿ, ಗ್ರಂಥಾಲಯದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ದ ಲೈಬ್ರರಿ. ಓಕೆ, ಇಂಪಾರ್ಟೆನ್ಸ್ ಆಫ್ ಲೈಬ್ರರಿ, ಗ್ರಂಥಾಲಯದ ಮಹತ್ವ. ವೆರಿ ಇಂಪಾರ್ಟೆಂಟ್ ಯುವರ್ ಪಾಯಿಂಟ್ ಆಫ್ ಯುವರ್ ಎಕ್ಸಾಮಿನೇಷನ್, ಫೈನಲ್ ಟರ್ಮ್ ಎಕ್ಸಾಮಿನೇಷನ್. ಗ್ರಂಥಾಲಯದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಲೈಬ್ರರಿ. ಓಕೆ, ಫಸ್ಟ್ ಪ್ಯಾರಾಗ್ರಾಫ್ ಅನ್ನು ಬೈ ಹರ್ಟ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ಯಾರಾಗ್ರಾಫ್ ಆಗಿರ್ತದೆ ಇದು ಫಸ್ಟ್ ಪ್ಯಾರಾಗ್ರಾಫ್ ಆಗಿ ಬರಿಬೇಕು. ಜ್ಞಾನಾಭಿವೃದ್ಧಿಯ, ಈಸಿಯಾಗಿ ಕೊಡ್ತಾ ಹೋಗ್ತೇನೆ ನಾನು. ಡೋಂಟ್ ಫಾರ್ಗೆಟ್ ಟು ಚೆಕ್ ಮೈ ಪ್ಲೇ ಲಿಸ್ಟ್. ಜ್ಞಾನಾಭಿವೃದ್ಧಿಯ ವಿವಿಧ ವಿಷಯಗಳನ್ನು, ಇದು ಇಂಟ್ರೊಡಕ್ಷನ್ ಪ್ಯಾರಾಗ್ರಾಫ್ ಅಂತ ಕರಿತೇವೆ ನಾವು. ವಿಷಯಗಳನ್ನು ಒಳಗೊಂಡಿರುವ ಪುಸ್ತಕಗಳ ಸಮುದಾಯವೇ ಗ್ರಂಥಾಲಯ. ವಾಟ್ ಡು ಯು ಮೀನ್ ಬೈ ಗ್ರಂಥಾಲಯ? ಇದು ಫಸ್ಟ್ 3 ಲೈನ್ಸ್ ಅಲ್ಲಿ ಇರಬೇಕು. ಜ್ಞಾನಾಭಿವೃದ್ಧಿಯ ವಿವಿಧ ವಿಷಯಗಳನ್ನು ಒಳಗೊಂಡಿರುವ ಪುಸ್ತಕಗಳ ಸಮುದಾಯವೇ ಗ್ರಂಥಾಲಯ. means a library is a community of books covering various topics of knowledge development. ಗ್ರಂಥಾಲಯವು ಜ್ಞಾನದ ಭಂಡಾರವಾಗಿದೆ. ಜ್ಞಾನದ ಭಂಡಾರವಾಗಿದೆ. ಇಲ್ಲಿ ವಿವಿಧ ವಿಷಯಗಳ ಪುಸ್ತಕಗಳು, ಪತ್ರಿಕೆಗಳು ಹಾಗೂ ಗ್ರಂಥಗಳು ಲಭ್ಯವಿರುತ್ತದೆ. ಫುಲ್ ಸ್ಟಾಪ್. ಗ್ರಂಥಾಲಯಕ್ಕೆ ಹೋಗುವ ಅಭ್ಯಾಸ ಮಾಡಿಕೊಂಡರೆ ವಿದ್ಯಾರ್ಥಿಗಳಲ್ಲಿ ಓದುವ ಆಸಕ್ತಿ ಹೆಚ್ಚುತ್ತದೆ. ಎಸ್, ಗ್ರಂಥಾಲಯಕ್ಕೆ ಹೋಗುವ ಅಭ್ಯಾಸವನ್ನು ಬೆಳೆಸಿಕೊಂಡರೆ ಅಥವಾ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಲ್ಲಿ ಓದುವ ಆಸಕ್ತಿ ಹೆಚ್ಚುತ್ತದೆ. ಫಸ್ಟ್ ಇಂದ ಒಮ್ಮೆ ರೀಡ್ ಮಾಡ್ತೇನೆ. ನೋಡ್ಕೊಳ್ಳಿ,
ಜ್ಞಾನಾಭಿವೃದ್ಧಿಯ ವಿವಿಧ ವಿಷಯಗಳನ್ನು ಒಳಗೊಂಡಿರುವ ಪುಸ್ತಕಗಳ ಸಮುದಾಯವೇ ಗ್ರಂಥಾಲಯ. ಎ ಲೈಬ್ರರಿ ಈಸ್ ಎ ಕಮ್ಯುನಿಟಿ ಆಫ್ ಬುಕ್ಸ್ ಕವರಿಂಗ್ ವೇರಿಯಸ್ ಟಾಪಿಕ್ಸ್ ಆಫ್ ನಾಲೆಡ್ಜ್ ಡೆವಲಪ್ಮೆಂಟ್. ಗ್ರಂಥಾಲಯವು ಜ್ಞಾನದ ಭಂಡಾರವಾಗಿದೆ. ಎ ಲೈಬ್ರರಿ ಈಸ್ ಎ ರೆಪಾಸಿಟರಿ ಆಫ್ ನಾಲೆಡ್ಜ್. ಗ್ರಂಥಾಲಯವು ಜ್ಞಾನದ ಭಂಡಾರವಾಗಿದೆ. ಇಲ್ಲಿ ವಿವಿಧ ವಿಷಯಗಳ ಪುಸ್ತಕಗಳು, ಪತ್ರಿಕೆಗಳು ಹಾಗೂ ಗ್ರಂಥಗಳು ಲಭ್ಯವಿರುತ್ತದೆ. ಓಕೆ, ಲೈಕ್ ಆಫ್ ನಾಲೆಡ್ಜ್ ಬುಕ್ಸ್, ನ್ಯೂಸ್ ಪೇಪರ್ಸ್ ಆ್ಯಂಡ್ ಟ್ರೇಟೈಸಸ್ ಆನ್ ವೇರಿಯಸ್ ಸಬ್ಜೆಕ್ಟ್ಸ್ ಆರ್ ಅವೈಲೇಬಲ್ ಹಿಯರ್. ಗ್ರಂಥಾಲಯಕ್ಕೆ ಹೋಗುವ ಅಭ್ಯಾಸ ಬೆಳೆಸಿಕೊಂಡರೆ ಮಾಡಿಕೊಂಡರೆ ವಿದ್ಯಾರ್ಥಿಗಳಲ್ಲಿ ಓದುವ ಆಸಕ್ತಿ ಹೆಚ್ಚುತ್ತದೆ. ಹ್ಯಾಬಿಟ್ ಆಫ್ ಗೋಯಿಂಗ್ ಟು ಲೈಬ್ರರಿ ಇಸ್ ಎ ಡೆವಲಪ್ಡ್ ದ ಇಂಟ್ರೆಸ್ಟ್ ಇನ್ ರೀಡಿಂಗ್ ಇನ್ಕ್ರೀಸಸ್ ಅಮಾಂಗ್ ಸ್ಟೂಡೆಂಟ್ಸ್. ಓಕೆ, ಇದು ಫಸ್ಟ್ ಪ್ಯಾರಾಗ್ರಾಫ್. ಇಂಪಾರ್ಟೆಂಟ್ ಆಗಿ ಇಂಟ್ರೊಡಕ್ಷನ್ ಪ್ಯಾರಾಗ್ರಾಫ್ ಅಂತೀವಿ ನಾವು. ಇದಿಷ್ಟು ಬರೀಲೇಬೇಕು. ನೆಕ್ಸ್ಟ್ ಬಾಡಿ ಆಫ್ ದ ಎಸ್ಸೆ. ಓಕೆ, ಒಂದು ವಿಷಯ ಅಂದರೆ ಒಂದು ಬಾಡಿ ಆಫ್ ದ ಪಾರ್ಟ್ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನಾವು ಬರಿಬೇಕು. ಬಾಡಿ ಆಫ್ ದ ಎಸ್ಸೆಯಲ್ಲಿ ನಮ್ಮ ಮನೆಯಲ್ಲಿ ಗ್ರಂಥಾಲಯ ಸಣ್ಣದಾಗಿ ನಾನು ಮಾಡ್ಕೊಂಡಿದ್ದೇನೆ. ನಾನು ಶಾಲೆಯಲ್ಲಿ ಗ್ರಂಥಾಲಯಕ್ಕೆ ಹೋಗುವ ಅಭ್ಯಾಸವನ್ನು ಇಟ್ಕೊಂಡಿದ್ದೇನೆ. ಗ್ರಂಥಾಲಯದಿಂದ ಏನೆಲ್ಲ ಯೂಸಸ್ ಇದೆ ಅದನ್ನು ನೀವು ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಬರಿಬೋದು. ಓನಾಗಿಯೂ ಬರಿಬೋದು. ನಾನು ಕೊಟ್ಟದ್ದನ್ನು ಕೂಡ ನೀವು ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಗ್ರಂಥಾಲಯ, ಇದು ಸೆಕೆಂಡ್ ಪ್ಯಾರಾಗ್ರಾಫ್. ಗ್ರಂಥಾಲಯವು ಶಾಂತ ವಾತಾವರಣವನ್ನು ಒದಗಿಸುತ್ತದೆ. ಫುಲ್ ಸ್ಟಾಪ್. ಇಂದು ನಗರ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಂಥಾಲಯಗಳಿವೆ. ಎಸ್ ಅಂದರೆ ದ ಲೈಬ್ರರಿ ಪ್ರೊವೈಡ್ಸ್ ಎ ಪೀಸ್ಫುಲ್ ಎನ್ವೈರನ್ಮೆಂಟ್. ಗ್ರಂಥಾಲಯವು ಶಾಂತ ವಾತಾವರಣವನ್ನು ಒದಗಿಸುತ್ತದೆ. ಇಂದು ನಗರ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಂಥಾಲಯಗಳಿವೆ. ಟುಡೇ ದೇರ್ ಆರ್ ಲೈಬ್ರರೀಸ್ ಈಸ್ ಎವ್ರಿ ಸಿಟಿ ಆ್ಯಂಡ್ ವಿಲೇಜ್ ಪಂಚಾಯತ್ಸ್. ಎಸ್ ಅಂದರೆ ಸಾರ್ವಜನಿಕವಾಗಿ ಇದೆ ಅಂತ ಹೇಳುವಂಥ ವಿಷಯದಲ್ಲಿ ಇದನ್ನು ಬರೆದಿದ್ದೇನೆ ನಾನು. ಎಸ್, ಪಬ್ಲಿಕಲ್ಲಿ, ಎಸ್, ನಗರ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಲೈಬ್ರರಿ ಉಂಟು. ಗ್ರಂಥಾಲಯಗಳಲ್ಲಿ ಕತೆ, ಕಾದಂಬರಿ, ಕವನ, ಇತಿಹಾಸ, ವಿಜ್ಞಾನ, ಸಾಮಾನ್ಯ ಜ್ಞಾನ, ಮುಂತಾದ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯವು ಅನುಕೂಲವಾಗಿದೆ. ಎಸ್, ಪುಲಿಷ್ಟು. ಗ್ರಂಥಾಲಯವು ಶಾಂತ ವಾತಾವರಣವನ್ನು ಒದಗಿಸುತ್ತದೆ. ದ ಲೈಬ್ರರಿ ಪ್ರೊವೈಡ್ಸ್ ಎ ಪೀಸ್ಫುಲ್ ಎನ್ವೈರನ್ಮೆಂಟ್. ಇಂದು ನಗರ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಂಥಾಲಯಗಳಿವೆ. ಟುಡೇ ಲೈಕ್ ಲೈಬ್ರರೀಸ್ ಇನ್ ಎವ್ರಿ ಸಿಟಿ ಆ್ಯಂಡ್ ವಿಲೇಜ್ ಪಂಚಾಯತ್. ಗ್ರಂಥಾಲಯಗಳಲ್ಲಿ ಕಥೆ, ಕಾದಂಬರಿ, ಕವನ, ಇತಿಹಾಸ, ವಿಜ್ಞಾನ, ಸಾಮಾನ್ಯ ಜ್ಞಾನ ಮುಂತಾದ ಮೀನ್ಸ್
Libraries are equipped with books on stories, novels, ಕವನ ಅಂದರೆ ಪೋಯಟ್ರೀಸ್, ಹಿಸ್ಟ್ರಿ ಇತಿಹಾಸ ಅಂದರೆ ಹಿಸ್ಟ್ರಿ, ವಿಜ್ಞಾನ ಅಂದರೆ ಸೈನ್ಸ್, ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ ಮುಂತಾದ ಎಕ್ಸೆಟ್ರಾ. ವಿದ್ಯಾರ್ಥಿಗಳಿಗೆ ಗ್ರಂಥಾಲಯ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು, ಓಕೆ, ಲೈಕ್ for students writing competitive exams it was very useful. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೋ, ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯವು ಅನುಕೂಲವಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಟು ರೈಟಿಂಗ್ ಒನ್ ಹೂ ರೈಟ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳಿಗೆ ಪ್ರಿಪೇರ್ ಆಗಲಿಕ್ಕೆ ಕೂಡ ಗ್ರಂಥಾಲಯ ತುಂಬ ಹೆಲ್ಪ್ ಮಾಡ್ತದೆ, ಸಪೋರ್ಟ್ ಮಾಡ್ತದೆ. ಲಾಸ್ಟ್ ಪ್ಯಾರಾಗ್ರಾಫ್ 3 ಲೈನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಇದು ಬಾಡಿ ಆಫ್ ದ ಪ್ಯಾರಾಗ್ರಾಫ್ ಅಂತೀವಿ ನಾವು, ಎಸ್ಸೆ ಅಂತೀವಿ. ಅಂದರೆ ನೀವು ಬಾಡಿಯಲ್ಲಿ ನೀವು ಓನ್ ಆಗಿ ಕೂಡ ಬರಿಬೋದು. ಯು ಹ್ಯಾವ್ ಟು ರೈಟ್ ಇಟ್ ಯುವರ್ ಓನ್. ಲೈಕ್ ನಾನು ಪುಸ್ತಕವನ್ನು ಓದುವ ಅಭ್ಯಾಸವನ್ನು ಮಾಡಿದ್ದೇನೆ, ನನಗೆ ಇದರಿಂದ ತುಂಬ ಪ್ರಯೋಜನವಾಗಿದೆ, ಗ್ರಂಥಾಲಯದಿಂದ ಎಲ್ಲರಿಗೂ ತುಂಬ ಗ್ರಂಥಾಲಯವು ಎಲ್ಲರಿಗೂ ತುಂಬ ಉಪಯುಕ್ತವಾಗಿದೆ. ನೆಕ್ಸ್ಟ್ ಬರಿಬೋದು ನೀವು ನಿಮ್ಮದೇ ಓನ್ ಸೆಂಟೆನ್ಸ್ಗಳಲ್ಲಿ ಕೂಡ ಬರಿಬೋದು. ಲಾಸ್ಟ್ ಕನ್ಕ್ಲೂಷನ್ ಪ್ಯಾರಾಗ್ರಾಫ್, ಇದನ್ನು ನಾವು ಕನ್ಕ್ಲೂಷನ್ ಪ್ಯಾರಾಗ್ರಾಫ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. 3 ಲೈನ್ಸ್ ಲಾಸ್ಟ್ ಪ್ಯಾರಾಗ್ರಾಫ್ ಆಗಿ ಬರಿಬೇಕು ನೀವು. ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಮತ್ತು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಹಾಗೂ ಬಿಡುವಿನ ಸಮಯವನ್ನು ಕಳೆಯಲು ಗ್ರಂಥಾಲಯವು ಅನುಕೂಲವಾಗಿದೆ. ಕನ್ಕ್ಲೂಷನ್ ಪ್ಯಾರಾಗ್ರಾಫ್, ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು, ದ ಲೈಬ್ರರಿ ಇಸ್ ಎ ಪ್ಲೇಸ್ ವೇರ್ ವಿ ಕ್ಯಾನ್ ಶೇಪ್ ಅವರ್ ಪರ್ಸನಾಲಿಟಿ, ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು, ಓಕೆ, ಇನ್ಕ್ರೀಸ್ ಅವರ್ ನಾಲೆಡ್ಜ್, ಹಾಗೂ ಬಿಡುವಿನ ಸಮಯವನ್ನು ಕಳೆಯಲು, ಸ್ಪೆಂಡ್ ಅವರ್ ಫ್ರೀ ಟೈಮ್, ಗ್ರಂಥಾಲಯವು ಅನುಕೂಲವಾಗಿದೆ. ವೆರಿ ಹೆಲ್ಪ್ಫುಲ್ ಫಾರ್ ಲೈಬ್ರರಿ. ಓಕೆ, ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಮೀನ್ಸ್ ವಿ ಕ್ಯಾನ್ ಶೇಪ್ ಅವರ್ ಪರ್ಸನಾಲಿಟಿ ಆರ್ ವಿ ಕ್ಯಾನ್ ಡೆವಲಪ್ ಅವರ್ ಪರ್ಸನಾಲಿಟಿ, ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು, ಇನ್ಕ್ರೀಸ್ ಅವರ್ ನಾಲೆಡ್ಜ್ ಆ್ಯಂಡ್ ಬಿಡುವಿನ ಸಮಯವನ್ನು ಕಳೆಯಲು, ಸ್ಪೆಂಡ್ ಫ್ರೀ ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಗ್ರಂಥಾಲಯ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಬರಿಬೇಕು. ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಕನ್ಕ್ಲೂಷನ್ ಪ್ಯಾರಾಗ್ರಾಫ್ ಅಂತೀವಿ ನಾವು. 8ನೇ ತರಗತಿಯವರಿಗೆ, 9ನೇ ತರಗತಿಯವರಿಗೆ, 10ನೇ ತರಗತಿಯವರಿಗೆ ಕೂಡ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ನೀವು ಮಿಡಲ್ ಪ್ಯಾರಾಗ್ರಾಫಲ್ಲಿ ಯಾವ ಥರ ಬರಿತೀರಿ ಅನ್ನೋದು ಇಂಪಾರ್ಟೆನ್ಸ್ಗಿಂತ ಹೆಚ್ಚು ಫಸ್ಟ್ ಪ್ಯಾರಾಗ್ರಾಫ್ ಮತ್ತು ಲಾಸ್ಟ್ ಕನ್ಕ್ಲೂಷನ್ ಪ್ಯಾರಾಗ್ರಾಫ್ಸನ್ನು ನೀವು ಆದಷ್ಟು ಕರೆಕ್ಟಾಗಿ ಬರಿಬೇಕು. ಸೊ ನೀವು ಫಸ್ಟ್ ಪ್ಯಾರಾಗ್ರಾಫ್ ಮತ್ತು ಲಾಸ್ಟ್ ಪ್ಯಾರಾಗ್ರಾಫನ್ನು ನಾನು ಏನು ಬರ್ದಿದ್ದಾನೋ ಅದನ್ನು ರಿವೈಸ್ ಮಾಡ್ಕೊಳ್ಳಿ. ನಿಮಗೆ ಖಂಡಿತವಾಗಿಯೂ ಒಳ್ಳೆ ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡ್ಕೊಳ್ಬೋದು. 4.5 ಮಾರ್ಕ್ಸ್ ಎಲ್ಲ ಸಿಗ್ತದೆ ನೀವು ಪ್ರಾಪರಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಬರೆದ್ರೆ. ನನ್ನ ಯೂಟ್ಯೂಬ್ ಚಾನಲ್ನ ಆದಷ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೇ ಲಿಸ್ಟನ್ನು ಚೆಕ್ ಮಾಡೋದನ್ನು ಮರಿಬೇಡಿ. ಡೋಂಟ್ ಫಾರ್ಗೆಟ್ ಟು ಚೆಕ್ ಮೈ ಪ್ಲೇ ಲಿಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.